ಆಫ್ರಿಕಾ ಖಂಡ ಎರಡು ಭಾಗಗಳಾಗಿ ವಿಭಜನೆ ಆಗ್ತಾ ಇದೆ. ಆಫ್ರಿಕಾದ ಈ ವಿಭಜನೆ ನಮ್ಮ ಮುಂಬೈ, ಗುಜರಾತ್, ಗೋವಾ, ಕರ್ನಾಟಕ, ಕೇರಳದಂತಹ ಕರಾವಳಿ ಪ್ರದೇಶಗಳ ವಾತಾವರಣವನ್ನ ಸಂಪೂರ್ಣವಾಗಿ ಬದಲು ಮಾಡಬಹುದು. ಈ ಭಾಗಗಳು ಟಿಬೆಟ್ನಂತೆ ಪರಿವರ್ತನೆಯಾಗಬಹುದು. ಹೌದು, ಆಫ್ರಿಕಾ ಎರಡು ತುಂಡಾಗುತ್ತಿದೆ. ಒಂದು ನುಬಿಯನ್ ಪ್ಲೇಟ್, ಇನ್ನೊಂದು ಸೊಮಾಲಿಯನ್ ಪ್ಲೇಟ್. ಹೀಗಾಗಿ ಆಫ್ರಿಕಾದಿಂದ ತುಂಡಾದ ಸೊಮಾಲಿಯನ್ ಪ್ಲೇಟ್ ಅತ್ಯಂತ ವೇಗವಾಗಿ ನಮ್ಮ ಭಾರತದ ಹತ್ತಿರ ಬಂದು ನಮ್ಮ ಕರಾವಳಿ ಪ್ರದೇಶಗಳನ್ನ ಸೇರಿಕೊಂಡು ಬಿಡುತ್ತೆ. ಅದರ ಪರಿಣಾಮದಿಂದಾಗಿ ಈ ಎಲ್ಲ ಪ್ರದೇಶಗಳು ಕೂಡ ಅರ್ಧದಷ್ಟು ಮೌಂಟ್ ಎವರೆಸ್ಟ್, ಹಿಮಾಚಲ ಪ್ರದೇಶದಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ನಮ್ಮ ಕರಾವಳಿ ಭಾಗಗಳು ಟಿಬೆಟ್ ಪ್ರಸ್ಥಭೂಮಿಯಂತೆ ಪರಿವರ್ತನೆಯಾಗುತ್ತವೆ. ತಾಪಮಾನದಲ್ಲಿ ಕೂಡ ಬದಲಾವಣೆಗಳು ಖಂಡಿತ ಆಗುತ್ತೆ. ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆ ಆಗ್ತಾ 0 ಡಿಗ್ರಿ ಸೆಲ್ಸಿಯಸ್ನಿಂದ 5 ಡಿಗ್ರಿಯವರೆಗೂ ಆಗಿಬಿಡಬಹುದು. ಇದರಿಂದ ಮುಂಬೈ, ಗುಜರಾತ್, ಗೋವಾ, ಕೇರಳದಲ್ಲಿರುವ ಅಲೆಗಳಿಂದಲೇ ತುಂಬಿರುವ ಸಮುದ್ರ ಎಲ್ಲವೂ ಕೂಡ ಲಡಾಖ್ ಮತ್ತು ಟಿಬೆಟ್ ತರ ಹಿಮ ಭೂಮಿಯಾಗಿ ಬದಲಾವಣೆ ಆಗಬಹುದು.